ಇವತ್ತು ಏನಾದ್ರೂ ಜನತಾದಳ ಪಕ್ಷ 25 ವರ್ಷ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ ಇಂತ ಒಂದು ಸುಸಂದರ್ಭದಲ್ಲಿ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಬಹುಪಾಲಿನ ಶ್ರಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಒಂದು ನಿಸ್ವಾರ್ಥ ಸೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅಂತ ಕಾರ್ಯಕರ್ತರು ಇವತ್ತು 25 ವರ್ಷ ಈ ಪಕ್ಷ ಕಟ್ಟಿದ್ದೀರಿ. ದೇವೇಗೌಡರು ಸಾಹೇಬ್ರ ಒಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಕುಮಾರಣ್ಣ ಅವ್ರಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತು ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2 ಬಾರಿ ಮಾಡಿದ್ದೀರಿ. ದಯಮಾಡಿ ನಾವು ಈ ವೇದಿಕೆ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಈ ಕಾರ್ಯಕ್ರಮವನ್ನ ಮನೆಯಲ್ಲಿ ಕೂತು ವೀಕ್ಷಣೆ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ ನಾನು ನಂಬಿದ್ದೇನೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ 93 ವಯಸ್ಸು. 93 ವಯಸ್ಸಿನ ದೇವೇಗೌಡರು ಸಾಹೇಬರಿಗೆ ನಾವು ಈ ವಯಸ್ಸಿನಲ್ಲಿ ಅವರ ಮುಂದೆ ನಾವೆಲ್ಲರೂ ಸೇರಿ ಒಂದು ಶಪಥವನ್ನ ತಗೊಳ್ಬೇಕಾಗ್ತದೆ, ಒಂದು ಸವಾಲನ್ನ ಸ್ವೀಕಾರ ಮಾಡಬೇಕಾಗ್ತದೆ. 25 ವರ್ಷ ಅಲ್ಲ, 25 ವರ್ಷ ಜಾತ್ಯತೀತ ಜನತಾದಳ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ದಿನಗಳು ಹಾಗೇ ಆಗುತ್ತೆ ಅಂತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡಿ ಈ ಪಕ್ಷವನ್ನ ಕಟ್ಟೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ನಾನು ದೇವೇಗೌಡರು ಸಾಹೇಬ್ರ ಬಗ್ಗೆನೆ ಮುಂದುವರೆದ ಭಾಗವಾಗಿ ಮಾತಾಡ್ಲಿಕ್ಕೆ ಬಯಸ್ತೇನೆ. ದೇವೇಗೌಡರು ಸಾಹೇಬರು ಹಲವಾರು ಬಾರಿ ಏನಿವತ್ತು ಹಾಸನ್ನು ಮತ್ತೆ ಹಾಸನ್ನ ವ್ಯಾಪ್ತಿಗೆ ಲೋಕಸಭಾ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಡೂರು ಕ್ಷೇತ್ರ ಹಲವಾರು ಬಾರಿ